ಈಗ ನಮ್ಮನೆ ಬಹದ್ದೂರ್ ಗಂಡು ಆದಿ ಮತ್ತೆ ಅವನ ಬಾಳ ಜ್ಯೋತಿ ಲಕ್ಷ್ಮಿ ವೇದಿಕೆ ಮೇಲೆ ಬರಬೇಕು. ಅಮ್ಮ ಬಿಲ್ಡಪ್ ಸ್ವಲ್ಪ ಜಾಸ್ತಿ ಆಗಲಿಲ್ಲ. ಬಿಲ್ಡಪ್ ಏನೋ ಪರವಾಗಿಲ್ಲ, ಆದರೆ ಸಿನಿಮಾ ಟೈಟಲ್ಲು ಸ್ವಲ್ಪ ಚೇಂಜ್ ಆಗಿದೆ. ಯಾವುದು? ಲಕ್ಷ್ಮಿ ಆದಿ ಜೀವನಕ್ಕೆ ಜ್ಯೋತಿ ಅಲ್ಲ, ಬಯಸದೆ ಬಂದ ಭಾಗ್ಯ. ಸಣ್ಣ ಕರೆಕ್ಷನ್, ಭಾಗ್ಯ ಅಲ್ಲ, ದೌರ್ಭಾಗ್ಯ. ಬಾ ಇವನು ನಮ್ಮಣ್ಣ ಆದಿ, ಅವರು ನಮ್ಮಕ್ಕೆ ಲಕ್ಷ್ಮಿ. ಆದಿ, ಇದು ನಿನ್ ಸ್ಟೇಜ್, ನಿನ್ ಇವೆಂಟು, ನೀನೇ ಮಾತಾಡ್ಬೇಕು. ಶೋರ್. ಅಣ್ಣ ಪ್ಲೀಸ್ ಕಣು, ಪ್ಲೀಸ್ ಏನು ಎಡವಟ್ ಮಾಡಬೇಡ. ಆದಿ, ಹಲೋ, ಗುಡ್ ಈವ್ನಿಂಗ್. ನಾನು ಯಾಕೆ ಸ್ಟೇಜ್ ಮೇಲೆ ಬಂದೆ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ ಅಲ್ವಾ? ನೀವೆಲ್ಲ ಸ್ಟೇಜ್ ಹತ್ತೋ ಶ್ರಮನ ತಗೋಬಾರ್ದು ಅಂತ ಹೇಳೋದಕ್ಕೆ ಬಂದೆ. ಇದು ನಾರ್ಮಲ್ ಆಗಿ ನೀವೆಲ್ಲ ಕಡೆ ನೋಡೋ ಥರದ ರಿಸೆಪ್ಷನ್ ಅಲ್ಲ. ನೀವೆಲ್ಲ ಸ್ಟೇಜ್ ಮೇಲೆ ಬಂದು ಹುಡುಗ ಹುಡುಗಿನ ಹಾರೈಸಿ ಸ್ಟಡಿಯಾಗಿ ನಿಂತು ಫೋಟೋ ತೆಗೆಸ್ಕೊಳ್ಳೋ ಕಷ್ಟನ ನಾವು ನಿಮ್ಗೆ ಕೊಡೋದಿಲ್ಲ. ಈ ಸ್ಟೇಜ್ ಇರೋದು ನಿಮ್ಮ ಎಂಟರ್ಟೈನ್ ಮಾಡೋದಕ್ಕೆ ಮಾತ್ರ. ಇಲ್ಲಿ ಹುಡುಗ ಹುಡುಗಿ ಎಕ್ಸಿಬಿಷನ್ ಅಲ್ಲಿ ನಿಲ್ಸೋ ಗೊಂಬೆಗಳ ತರ ನಿಲ್ಲಲ್ಲ. ಅವರು ನಿಮ್ಮ ನಡುವೆ ಬಂದು ನಗ್ನಗ್ತಾ ಓಡಾಡ್ಕೊಂಡಿರ್ತಾರೆ. ನೀವು ಅವರನ್ನ ಯಾವಾಗ ಬೇಕಾದ್ರೂ ಮಾತಾಡಿಸಿ, ಹರಸಿ, ಹಾರೈಸಿ ಫೋಟೋ ತೆಗೆಸ್ಕೋಬಹುದು. ಹೇಗಿದೆ? ಡಿಫ್ರೆಂಟ್ ಅಲ್ವಾ? ಲಕ್ಷ್ಮಿ, ಬೇಜಾರು ಮಾಡ್ಕೋಬೇಡ, ಸ್ಟೇಜಿಂದ ಇಳಿಸ್ತಾ ಇದ್ದೀನಿ ಅಂತ. ಜನರ ನಡುವೆ ಹೋಗಿ ಮಾತಾಡ್ಸ್ಕೊಂಬನ್ನಿ. ಕಡೆಗೆ ಈ ಸ್ಟೇಜ್ ನಿಮ್ದೆ. ಸರಿ ಮಾವ. ಆದಿ, ಕೊನೆಗೆ ಯು ಬೋತ್ ಹ್ಯಾವ್ ಟು ಗಿವ್ ಅ ಸ್ಪೀಚ್. ಐ ಆಮ್ ವೇಟಿಂಗ್. ಹೋಗೋಣ ಲಕ್ಷ್ಮಿ, ಬಾ. ಬಾಸು, ಇನ್ನೊಂದು ಸ್ವಲ್ಪ ಹತ್ರ ಮನೆ, ಸೊಂಟದ ಮೇಲೆ ಕೈ ಇಟ್ಕೊಳ್ಳಿ. ಅದೆಲ್ಲ ಏನು ಬೇಡ. ಯಾಕೆ ಬಾಸು, ನಾಚಿಕೆನಾ? ಆದಿ, ಲಕ್ಷ್ಮಿ ನೋಡು ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಿದ್ದಾಳೆ. ನೀನು ಯಾಕೆ ಇಷ್ಟೊಂದು ನಾಚ್ಕೊಳ್ತಿದ್ಯಾ? ಆಡೋ ವಯಸ್ಸಲ್ಲಿ ಮದುವೆ ಮಾಡಿಸಿದ್ರೆ ಹಿಂಗೇನೆ. ಪಾಪ ಹುಡುಗ ನಾಚಿಕೆ ಪಡ್ತಾ ಇದ್ದಾನೆ. ನನಗೂ 40 ಆಯ್ತು. ಹೆಂಗೋ ಪೋಸ್ ಕೊಡಪ್ಪ. ನಾಚಿಕೆ ಅಲ್ಲ ಬಾಸು, ಪಾಪ ಹುಡುಗಿ ನಮ್ಮ ಹಿಡಿತಕ್ಕೆ ಹೆದರ್ಕೋತಾಳೆ ಅಂತ ಸುಮ್ಮನೆ ಇದ್ದೆ. ತೆಗಿ ಫೋಟೋ. ಏನೋ ಮಾಡ್ತಿದ್ಯಾ? ಕಿಸಕ್ಕಂತ ನಗ್ತೀಯಾ? ಅಣ್ಣ ಬೇರೆ ಪೋಸ್ ಹೇಳ್ಕೊಡಿ. ಆದಿ, ನಾವು ಹೇಳ್ತೀವಿ ಹಾಗೆ ಪೋಸ್ ಕೊಡು ನೀನು. ಲಕ್ಷ್ಮಿ ಹೆಗ್ಲ ಮೇಲೆ ಕೈ ಹಾಕು. ಶೋಭಿ, ಆದಿ, ಸ್ವಲ್ಪ ಸ್ಟೈಲ್ ಆಗಿ ಪೋಸ್ ಕೊಡು. ಲಕ್ಷ್ಮಿ, ನೀನು ಆದಿ ಕೈನ ಗಟ್ಟಿಯಾಗಿ ಹಿಡ್ಕೊ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮಿ ಪುರಾಣ.